ಸೆಪ್ಟೆಂಬರ್ 10ರಂದು ಶಿವಮೊಗ್ಗದಲ್ಲಿ ನಡೆಯಲಿರುವ ಶಾಂತಿ ನಡಿಗೆಯ ಸಿದ್ಧತೆ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 2ರಂದು ಪೂರ್ವಭಾವಿ ಸಭೆ ಆಯೋಜಿಸಲಾಗಿದೆ ಎಂದು ಶಾಂತಿ ನಡಿಗೆಯ ಆಯೋಜಕರಾದ ವಕೀಲ ಕೆಪಿ ಶ್ರೀಪಾಲ್ ಹಾಗೂ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಸೆಪ್ಟೆಂಬರ್ 2ರಂದು ಸಂಜೆ 5 ಗಂಟೆಗೆ ನಡೆಯಲಿರುವ ಪೂರ್ವಭಾವಿ ಸಭೆಯಲ್ಲಿ ಸಮಾನ ಮನಸ್ಕರು ಹಾಗೂ ಪ್ರಮುಖವಾಗಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಗರದ ಅಭಿವೃದ್ಧಿಗೆ ರಸ್ತೆಗಳು, ಕಟ್ಟಡಗಳು ಹಾಗೂ ಮೂಲಸೌಕರ್ಯಗಳು ಅಗತ್ಯ. ಆದರೆ ಅವುಗಳಿಗಿಂತಲೂ ಮೊದಲು ಸಮಾಜದಲ್ಲಿ ಪರಸ್ಪರರ ನಂಬಿಕೆ, ಸುರಕ್ಷತೆ, ಗೌರವ ಮತ್ತು ಸಹಬಾಳ್ವೆ ಇರಬೇಕು. ಶಾಂತಿ ಇಲ್ಲದ ಕಡೆ ಅಭಿವೃದ್ಧಿ ಸ್ಥಿರ ಆಗಿರುವುದಿಲ್ಲ. ಸೌಹಾರ್ದತೆ ಇಲ್ಲದ ಸಮಾಜದಲ್ಲಿ ಭವಿಷ್ಯದ ಕನಸುಗಳು ಬೆಳೆಯುವುದಿಲ್ಲ ಎಂದು ಆಯೋಜಕರು ಹೇಳಿದರು. ಇನ್ನು ಕಳೆದ 4 ವರ್ಷಗಳಿಂದ ಶಾಂತಿ ನಡಿಗೆಯನ್ನ ಆಯೋಜಿಸಿಕೊಂಡು ಬರಲಾಗುತ್ತಿದ್ದು, ಈ ವರ್ಷದ ಶಾಂತಿ ನಡಿಗೆ ಕೇವಲ ಮೆರವಣಿಗೆಯಾಗದೆ ಮುಂದಿನ ಪೀಳಿಗೆಗೆ ಯಾವ ರೀತಿಯ ಶಿವಮೊಗ್ಗವನ್ನ ನೀಡಬೇಕು ಎಂಬ ಪ್ರಶ್ನೆಗೆ ಯುವಜನತೆ ಒಟ್ಟಾಗಿ ಉತ್ತರಿಸುವ ಜನ ಚಳವಳಿಯಾಗಬೇಕು ಎಂಬ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಓಪನ್ ಮೈಂಡ್ ಸಂಸ್ಥೆಯ ಕಿರಣ್ ಅವರು, ಸುರೇಶ್ ಅರ್ಸಾಳ್ ಅವರು, ಹಾಗೆಯೇ ನಗರದ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆಗ್ತಕ್ಕಂಥ ಗಲಭೆಗಳು, ಕೋಮು ಸಂಘರ್ಷಗಳು ತುಂಬ ಇದ್ದವು. ಇತ್ತೀಚೆಗೆ ಕಡಿಮೆ ಆಗಿದೆ. ಈ ನಾವು ಸಾಮರಸ್ಯದಿಂದ ಈ ಶಾಂತಿ ಹಬ್ಬನ ಆಚರಣೆ ಮಾಡೋ ಮೂಲಕ ಅಂತ. ಆಮೇಲೆ ಶಿವಮೊಗ್ಗದ ಅಭಿವೃದ್ಧಿಯಲ್ಲಿ ಶಿವಮೊಗ್ಗದ ಶಾಂತಿ ಭಾಳ ಮುಖ್ಯ. ನಾವು ಶಿವಮೊಗ್ಗದಲ್ಲಿ ಶಾಂತಿ ಕದಡಿದರೆ ಗಲಾಟೆ ಆಗಿ, ಕರ್ಫ್ಯೂ ಆಗಿ, ಬಂದ್ ಮಾಡ್ತಕ್ಕಂಥದ್ದು, 3-4 ದಿನಗಟ್ಟಲೆ ಜನರು ಮನೆಯಿಂದ ಹೊರಗೆ ಬರೋದಕ್ಕಾಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಏನಾಗುತ್ತೆ ಅಂದರೆ ಶಿವಮೊಗ್ಗದ ಅಭಿವೃದ್ಧಿಗೆ ಧಕ್ಕೆ ಆಗುತ್ತೆ ಮತ್ತು ಜನರ ಜೀವನದ ಮೇಲೂ ಕೂಡ ತೊಂದರೆ ಆಗುತ್ತೆ. ಬೇರೆ ಕಡೆಯಿಂದ ಶಿವಮೊಗ್ಗದಲ್ಲಿ ಬಂಡವಾಳ ಹೂಡಿಕೆ ಮಾಡೋರಾಗಲಿ ಅಥವಾ ಉದ್ಯಮಿಯಾಗಿ ಬರೋರಾಗಲಿ ಅವರು ಕೂಡ ಉದಾಸೀನ ಮಾಡ್ತಾರೆ. ಹಾಗಾಗಿ ಶಿವಮೊಗ್ಗದ ಅಭಿವೃದ್ಧಿಗೆ ಇದು ಭಾಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದು ಸಾರ್ವತ್ರಿಕ ಅಭಿಪ್ರಾಯ. ಈ ಸಲ ವಿಶೇಷವಾಗಿ ಶಿವಮೊಗ್ಗದ ಅಭಿವೃದ್ಧಿಗೆ ಯುವ ಜನರ ಆಲೋಚನೆ ಏನಿದೆ ಅಂಥೇಳಿ, ಏನು ಮೊನ್ನೆ ಡೈಲಿ ಒಳಗಡೆ ಜನಜಿ ಹೋರಾಟ ಏನು ನಡೀತು, ಅದು ವಿಭಿನ್ನವಾದಂಥ ಹೋರಾಟ. ಅದಕ್ಕೆ ಯಾರ ಮಾರ್ಗದರ್ಶನವೂ ಇರಲಿಲ್ಲ, ಯಾರೂ ಕೂಡ ಅದಕ್ಕೆ ಗೈಡೆನ್ಸು ಕೂಡ ಕೊಟ್ಟಿರಲಿಲ್ಲ. ಆದರೆ ಅವ್ರದೇ ಆಲೋಚನೆ ಒಳಗಡೆ, ಸ್ವತಂತ್ರ ಶಕ್ತಿ ಒಳಗಡೆ ಅವರೇ ಚಳುವಳಿ ರೂಪಿಸಿ ಯಶಸ್ಸಾಗೋದ್ರಲ್ಲಿ ಸಫಲತೆ ಪಡೆದಿದ್ದಾರೆ ಅವರು, ಯಾರು ಜನಜಿಗಳು. ಆ ಕಾರಣದಿಂದ ನಾವು ಶಿವಮೊಗ್ಗದಲ್ಲೂ ನಮ್ಮ ಸಮಿತಿಯವರು ಅವ್ರನ್ನ ಇದರಲ್ಲಿ ತೊಡಸ್ಕೊಳ್ಳೋದು, ಶಿವಮೊಗ್ಗ ಅಭಿವೃದ್ಧಿಯಲ್ಲಿ ನಿಮ್ಮ ಕಲ್ಪನೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ಅವ್ರನ್ನ ತೊಡಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಮಾಹಿತಿ ಕೊಟ್ಟಿದೆ. ಇನ್ನು 2ನೇ ತಾರೀಕು ಇಲ್ಲೇ ಅವ್ರು ಬರ್ತಾರೆ. ಬಂದಾದ ಮೇಲೆ ಇದು ಇನ್ನೂ ಅದಕ್ಕೆ ವೇಗ ಆಗುತ್ತೆ, ಇನ್ನೂ ಅದಕ್ಕೆ ಉತ್ಸಾಹ ಬರುತ್ತೆ. ಈಗ ನಾವು ಹಳೆ ತಲೆಮಾರಿನವ್ರು ಇದ್ದೀವಿ, ಇನ್ನೂ ಈ ಹೊಸ ತಲೆಮಾರಿನ ಪೀಳಿಗೆ ಇವತ್ತು ಮುಂದೆ ಬರೋಕ್ಕಿಂತ ಒಂದು ಒಳ್ಳೆ ಕೆಲಸಗಳಿಗೆ, ಆದ್ದರಿಂದ ಅವರು ತೊಡಗ್ಸಂಗೆ ಮಾಡೋವಂಥ ಕೆಲಸ ಈ ಪ್ರಯತ್ನ ಈಗ ಸಾಗಿದೆ ಅಂತ ಹೇಳಿಬಿಟ್ಟು ಮಾತು ಮುಗಿಸ್ತಾ ಇದ್ದೀನಿ. ಕಿರಣ್ ಎಲ್ರಿಗೂ ನಮಸ್ಕಾರ. ಆ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಡಿಗೆ ಶಾಂತಿಯ ಕಡೆಗೆ ಇದೊಂದು ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಶಾಂತಿ, ಸಹಬಾಳ್ವೆ, ಸಮನ್ವಯತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಈ ಸಮಾಜಕ್ಕೆ ನೀಡುವಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಾವು ಕಳೆದ 4 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ನಡಿಗೆ ಅಂತ ಹೇಳಿದ್ರೆ ಕೇವಲ ಹೆಜ್ಜೆಗಳ ನಡಿಗೆ ಅಲ್ಲ, ಅದು ಸಂವಿಧಾನದ ಮೌಲ್ಯಗಳ ಕಡೆಗೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಯುವ ಜನತೆ ಈ ಶಾಂತಿಯ ರಾಯಭಾರಿಗಳಾಗಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಮ್ಮ ನಡಿಗೆ ಸಂಕಲ್ಪದ ಕಡೆಗೆ,
ನಮ್ಮ ನಡಿಗೆ ಸಮಾನತೆಯ ಕಡೆಗೆ, ನಮ್ಮ ನಡಿಗೆ ಸಂವಿಧಾನದ ಆಶಯಗಳ ಕಡೆಗೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲೈತಿ